ಆಂತರ್ಯದಲ್ಲಿ ನೀನು ಹವಣಿಸುತ್ತಿರಬಹುದಾದ ಹಂಚಿಕೆಗಳನ್ನು ನೆನೆದರೆ ನನ್ನ ರಕ್ತ ತಣ್ಣಗೆ ಹೆಪ್ಪುಗಟ್ಟುತ್ತದೆ. ಉಗ್ರ ಕೋಪದ ಹೆಣ್ಣಾಗಲಿ ಗಂಡಾಗಲಿ ಸಣ್ಣನೆಯ ಕುಶಾಗ್ರಮತಿಗಳಿಗಿಂತ ಹೆಚ್ಚಿನ ಅಪಾಯಕಾರಿಗಳಲ್ಲ. ಕಾರಣ ಕೂಡಲೇ ನಗರವನ್ನ ಬಿಟ್ಟು ತೊಲಗು. ನಾನಾಗಲೇ ನಿರ್ಧರಿಸಿದ್ದೇನೆ ನೀನು ನನ್ನ ವೈರಿ ಎಂದು. ವ್ಯರ್ಥವಾಗಿ ಕಂಠಶೋಷಣೆ ಮಾಡಿಕೊಳ್ಳಬೇಡ. ನನ್ನ ನಿರ್ಧಾರವನ್ನು ಬದಲಿಸಲು ಸಾಧ್ಯವೇ ಇಲ್ಲ. ದರಿದ್ರ ಹೆಂಗಸೆ, ನನ್ನೆಲ್ಲ ಕಷ್ಟಗಳನ್ನ ನಿನ್ನೊಡನೆ ಕಟ್ಟಿಕೊಂಡು ಹೊರಡು. ಕಷ್ಟವೇನೆಂಬುದು ನನಗೆ ಗೊತ್ತು. ಇನ್ನೂ ಹೆಚ್ಚಿನವುಗಳ ಅಗತ್ಯವಿಲ್ಲ. ಕ್ಷಣಾರ್ಥದಲ್ಲಿ ಗಂಟು ಮೂಟೆ ಸಹಿತ ನಿನ್ನನ್ನು ಇಲ್ಲಿಂದ ಹೊರ ಹಾಕುತ್ತೇನೆ. ನೋಡುತ್ತಿರು. ಹಾಗೆ ಮಾಡುವುದು ಬೇಡ. ನಿನ್ನಲ್ಲಿ ಒಂದೇ ಒಂದು ವಿಚಾರವನ್ನು ಕೇಳಲೆ. ನನಗೆ ಗೋಳು ಹೊಯ್ದುಕೊಳ್ಳುವುದನ್ನ ನೀನಿನ್ನೂ ಬಿಡ್ತೀವ ಮೀಡಿಯಾ? ಆ ವಿಚಾರದಲ್ಲ ನಾನು ಬೇಡುವುದು. ಮತ್ತಾವ ವಿಚಾರದಲ್ಲಿ? ನೀನೇಕೆ ನಗರವನ್ನ ಬಿಟ್ಟು ತೊಲಗಬಾರದು? ಒಂದು ದಿನ ಮಾತ್ರ ನನಗೆ ಕಾಲೇಜಿನಲ್ಲಿ ತಂಗಿರಲು ಅವಕಾಶ ಮಾಡಿಕೊಡು. ದೇಶ ಭ್ರಷ್ಟಳಾಗಿ ಹೊರಡಲು ಏನಾದರೂ ಏರ್ಪಾಟು ಮಾಡಿಕೊಳ್ಳಬೇಕಾಗಿದೆ. ಸ್ವಂತ ತಂದೆಯೇ ಸಹಾಯ ಮಾಡಲು ನಿರಾಕರಿಸಿರುವ ನನ್ನಿಬ್ಬರು ಮಕ್ಕಳಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿದೆ. ನೀನು ಮಕ್ಕಳ ತಂದೆಯಲ್ಲವೇ? ನಿನಗೆ ಅವರ ಮೇಲೆ ಕನಿಕರ ಹುಟ್ಟುವುದಿಲ್ಲವೇ? ನಿಜ ಹೇಳಬೇಕೆಂದರೆ ದೇಶಭ್ರಷ್ಟರಾಗಿ ಹೋಗುವುದು ಚಿಂತಿಸಬೇಕಾದ ಸಂಗತಿಯಲ್ಲ. ಮಕ್ಕಳಿಗಾಗಿ ಕಣ್ಣೀರಿಡುತ್ತಿದ್ದೇನೆ. ಅವರ ದೈವ ತುಂಬ ಕ್ರೂರವಾಗಿದೆ. ದಯಮಾಡಿ ಕನಿಕರಿಸು. ಸ್ವಭಾವತಃ ನಾನು ಕೆಟ್ಟವನಲ್ಲ. ನನ್ನ ಮೃದು ಹೃದಯ ಹಲವು ಬಾರಿ ನನಗೆ ಕೈ ಕೊಟ್ಟಿದ್ದಿದೆ. ಈಗ ಹೀಗೆ ಮಾಡುತ್ತಿರುವುದು ಅಪಾಯಕಾರಿ ಎಂಬುದು ನನಗೂ ಗೊತ್ತಿದೆ. ಹಾಗಿದ್ದರೂ ಇದೊಂದು ದಿನ ನಿನ್ನನ್ನು ನಗರದಲ್ಲಿ ಉಳಿಯಗೊಡುತ್ತೇನೆ. ಆದರೆ ನೆನಪಿರಲಿ, ನಾಳೆ ಬೆಳಗ್ಗೆ ನೀನಾಗಲಿ ನಿನ್ನ ಮಕ್ಕಳಾಗಲಿ ಇಲ್ಲಿ ಕುಳಿತಿರಾದರೆ ಅಲ್ಲಿಗೆ ನಿಮ್ಮ ಕಥೆ ಮುಗಿಯಿತೆಂದು ತಿಳಿಯಿರಿ. ಇದು ನನ್ನ ಅಂತಿಮ ತೀರ್ಪು. ಸುತ್ತಲೂ ಅಪಶಕುನಗಳೇ ತುಂಬಿವೆ ಎಂಬುದೇನೋ ನಿಜ. ಸದ್ಯದ ಸ್ಥಿತಿಯಲ್ಲಿಯೇ ಎಲ್ಲವೂ ಮುಕ್ತಾಯವಾದೀತೆಂದು ತಿಳಿಯಬೇಡಿ. ನೂತನ ವಧೂವರರ ವಿಚಾರಣೆ ಇನ್ನೂ ಆಗಬೇಕಾಗಿದೆ. ಅವರ ಹತ್ತಿರದವರಾರು ತಪ್ಪಿಸಿಕೊಳ್ಳುವಂತಿಲ್ಲ. ನನ್ನ ಯೋಜನೆಯನ್ನು ಸಾಧಿಸುವುದು, ನನ್ನ ಗುರಿಯನ್ನು ಮುಟ್ಟುವುದು, ಇದರ ಹೊರತಾಗಿ ಆ ಮುದಿಯನೆದುರು ಲಲ್ಲೆಗರೆಯುವುದಕ್ಕೆ ನನಗಿರುವ ಕಾರಣವಾದರೂ ಏನು? ಮುಟ್ಟುವುದಿರಲಿ, ಒಂದು ಮಾತನ್ನೂ ಆಡಿಲ್ಲ. ಆದರೂ ಎಂತಹ ಮೂರ್ಖ! ನನ್ನನ್ನು ಕೂಡಲೇ ಗಡೀಪಾರು ಮಾಡಿದರೆ ನನ್ನನ್ನು ಸಂಪೂರ್ಣವಾಗಿ ಚಿವುಟಿ ಹಾಕಿದಂತಾಗುತ್ತಿತ್ತು. ಬದಲಿಗೆ ಒಂದು ದಿನದ ಮಟ್ಟಿಗೆ ನನಗೆ ತಂಗಲು ಅವಕಾಶ ನೀಡಿದ್ದಾನೆ. ಮೂವರು ವೈರಿಗಳನ್ನು ಇಂದು ನಾನು ಹೊಡೆದುರುಳಿಸುತ್ತೇನೆ.
ಸಾವಿಗೆ ಹಲವು ಮಾರ್ಗಗಳನ್ನು ಯೋಚಿಸಿಕೊಂಡಿದ್ದೇನೆ. ಆದರೆ ಮುಂದೆ ನನಗೆ ಆಶ್ರಯ ಕೊಡುವ ನಗರವಾವುದು? ಯಾವ ಗೆಳೆಯ ನನ್ನ ರಕ್ಷಣೆಗೆ ಬದ್ಧನಾಗುತ್ತಾನೆ? ಶುದ್ಧೀಕರಿಸಿ ಸಂಸ್ಕರಿಸುವವರಾರು? ಯಾರೂ ಇಲ್ಲ. ಸ್ವಲ್ಪ ಕಾಲ ಕಾಯಬೇಕು. ಹೆಗ್ಗೆಗಳೇ ನನ್ನನ್ನು ಕಾಪಾಡಬೇಕು. ಹೆಣ್ಣಾಗಿ ಹುಟ್ಟಿದ ನಾವು ಪ್ರಾಮಾಣಿಕ ಉದ್ದೇಶಗಳಿಗೆ ನಿಷ್ಪ್ರಯೋಜಕರಾದರೂ ಉಳಿದೆಲ್ಲ ಧೂರ್ತ ತಂತ್ರಗಳಿಗೆ ನಿಷ್ಣಾತರು. ಕತೆ ನಮ್ಮ ಜೀವಿತಕ್ಕೆ ಒಳಿತ ನೆರೆಯುವುದೀಗ ನಾರಿ ಪಡೆವಳು ತನಗೆ ಉಚಿತವಾದುದನು. ನಾರಿ ಪಡೆವಳು ತನಗೆ ಉಚಿತವಾದುದನು. ಕೆಟ್ಟ ಹೆಸರಿನ ಸದ್ದು ಇನ್ನವಳ ಕಾಡಲು ಮನ್ನಣೆಯು ಸಿಗದಿನ್ನು ಪುರುಷ ಕವಿಗಳಿಗೆ. ಮನ್ನಣೆಯು ಸಿಗದಿನ್ನು ಪುರುಷ ಕವಿಗಳಿಗೆ. ದುಶ್ಶೀಲವನ್ನು ನುಡಿವ ಹಾಡು ಸಂಗೀತಕ್ಕೆ. ಲಂಗುಲಗಾಮಿಲ್ಲದ ಕೋಪದಿಂದ ಎಂತಹ ಅನರ್ಥಗಳು ಸಂಭವಿಸುತ್ತವೆ ಎಂಬುದನ್ನು ನಾನು ಒಮ್ಮೆಯಲ್ಲ ಹಲವು ಬಾರಿ ಗಮನಿಸಿದ್ದೇನೆ. ಅಧಿಕಾರದಲ್ಲಿರುವವರ ತೀರ್ಮಾನಗಳನ್ನು ನೀನು ಸದ್ದಿಲ್ಲದೆ ಒಪ್ಪಿಕೊಂಡಿದ್ದರೆ ಈ ಮನೆಯಲ್ಲಿಯೇ ಬದುಕಬಹುದಿತ್ತು, ಕಾರಿಂಥಿನಲ್ಲಿಯೇ ಉಳಿಯಬಹುದಿತ್ತು. ಅದಕ್ಕೆ ಪ್ರತಿಯಾಗಿ ನೀನು ಮೂರ್ಖಳಂತೆ ಮಾತಾಡಿದೆ, ಗಡೀಪಾರಿಗೆ ಗುರಿಯಾದೆ. ನಿನ್ನ ಕೋಪದ ಮಾತುಗಳಿಗೆ ನಾನು ಕೆರಳುವುದಿಲ್ಲ. ನಿನಗೆ ಎಷ್ಟು ಕಾಲ ಸಾಧ್ಯವೋ ಅಷ್ಟು ಕಾಲವು ಜೇಸನನ ಅಪರಾಧಗಳನ್ನು ಜಪಿಸುತ್ತಾ ಹೋಗು. ಆದರೆ ರಾಜ ಮತ್ತು ರಾಜಕುಮಾರಿಯನ್ನು ಬೈದು ಕೇವಲ ಗಡೀಪಾರಿನ ಶಿಕ್ಷೆ ಪಡೆದೆ ಎಂಬುದು ನಿನ್ನ ಅದೃಷ್ಟವೆಂದೇ ತಿಳಿದುಕೋ. ಇಷ್ಟು ಕಾಲವೂ ನಾನು ಅವರನ್ನು ಸಂತೈಸಲು ಸಾಕಷ್ಟು ಪ್ರಯತ್ನಿಸಿದೆ. ನೀನಾದರೂ ರಾಜಮನೆತನದ ವಿರುದ್ಧ ನಿನ್ನ ಅಸಂಬದ್ಧ ದಾಳಿಯನ್ನು ನಿಲ್ಲಿಸಲೇ ಇಲ್ಲವಾದ್ದರಿಂದ ಗಡೀಪಾರಿಗೆ ಗುರಿಯಾದೆ. ಆದರೂ ನಾನು ಜೇಸನ್ ಸ್ನೇಹಿತರನ್ನು ಕೈಬಿಡುವವನಲ್ಲ. ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಹು ಎಚ್ಚರಿಕೆಯಿಂದ ಪರಿಗಣಿಸಿದ್ದೇನೆ. ಗಡೀಪಾರಿನೊಂದಿಗೆ ಕಷ್ಟಗಳ ಪರಂಪರೆಯೇ ಸಾಲುಗಟ್ಟುತ್ತವೆ. ನಿಸ್ಸಂದೇಹವಾಗಿ ನೀನು ನನ್ನನ್ನು ದ್ವೇಷಿಸುತ್ತಿರುವೆ. ಆದರೂ ನಾನು ನಿನಗೆ ಕೇಡೆಣಿಸುವುದಿಲ್ಲ. ಆದರೂ ನಾನು ನಿನಗೆ ಕೇಡೆಣಿಸುವುದಿಲ್ಲ. ಆದರೂ ನಾನು ನಿನಗೆ ಕೇಡೆಣಿಸುವುದಿಲ್ಲ. ಹೇಳಿ, ನಿನ್ನ ನಪುಂಸಕತನಕ್ಕೆ ಇನ್ನೂ ಸರಿಯಾದ ಕೆಟ್ಟ ಶಬ್ದ ನನಗೆ ಗೊತ್ತಿಲ್ಲ. ಅಂತೂ ಈಗ ಬಂದಿರುವೆ. ನನ್ನ ಕಡುವೈರಿಯಾಗಿದ್ದು ಎದುರಿಗೆ ಬರುವುದು, ವಿಶ್ವಾಸಘಾತುಕತನ ಮಾಡಿದ ನಂತರವೂ ಗೆಳೆಯರ ಮುಖ ನೋಡುವ ಧೈರ್ಯ ವಹಿಸುವುದು ಖಂಡಿತ ಪೌರುಷವಲ್ಲ. ಇದು ಉದ್ರೇಕತನವೂ ಅಲ್ಲ. ಇದೊಂದು ರೋಗ. ತೀರಾ ನಿಕೃಷ್ಟ ಮನುಷ್ಯರಿಗೆ ಮಾತ್ರ ತಗಲುವ ನಾಚಿಕೆಗೆಟ್ಟ ಕೊಳಕು ರೋಗ. ನೀನು ಬಂದತೆ ಒಳ್ಳೆಯದಾಯಿತು. ನಾನು ಹೇಳಬೇಕಾಗಿರುವುದನ್ನೆಲ್ಲ ಹೇಳಿ ನನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತೇನೆ. ಕೇಳಿದ ನೀನು ಹೌಹಾರಿ ಬೆಚ್ಚಿ ಬೀಳಬಹುದು. ಮೂಲದಿಂದಲೇ ಮೊದಲು ಶುರು ಮಾಡುತ್ತೇನೆ. ನಾನು ನಿನ್ನ ಜೀವ ಉಳಿಸಿದವಳೆಂಬುದು ಆರ್ಗೋ
ನೌಕೆಯಲ್ಲಿ ಪ್ರಯಾಣ ಮಾಡುತ್ತಿದ್ದ ಗ್ರೀಕರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಬೆಂಕಿಯುಸಿರಾಡುವ ಗೂಳಿಗಳ ನೇಗಿಲಿಗೆ ಹೂಡಿ ಸಾವತ್ತರುವ ಹೊಲವು ಬಿತ್ತಲೆಂದು ನಿನ್ನನ್ನವರು ಕಳುಹಿದಾಗ ನಿನ್ನನ್ನು ಕಾಪಾಡಿದವಳು ನಾನು. ಚಿನ್ನದ ತುಪ್ಪಟದ ಹೊದಿಕೆಗೆ ಕಾವಲಿದ್ದ ಸರ್ಪ ಸುರುಳಿ ಸುರುಳಿಯಾಗಿ ಸುತ್ತಿಕೊಂಡು ಬಿಡುಗಣ್ಣಿನಿಂದ ಕಾವಲು ಕಾಯುತ್ತಿದ್ದಾಗ ಅದನ್ನು ಕೊಂದವಳು ನಾನು. ನಿನ್ನ ಜಯದ ತೀವಟಿಗೆಗೆ ಬೆಳಕಿತ್ತವಳು ನಾನು. ಮನಸ ತಂದೆಯನ್ನು ವಂಚಿಸಿ ಪೆಲಿಯಾನ್ ಪರ್ವತದಿಂದ ಅಯಾಲ್ಕಸ್ ನಾಡಿಗೆ ನಿನ್ನನ್ನು ಹಿಂಪಾಲಿಸಿದೆ. ಅಲ್ಲೆಲ್ಲ ನನ್ನ ವಿವೇಕಕ್ಕಿಂತ ಪ್ರೀತಿಯ ಕೈ ಮೇಲಾಗಿತ್ತು. ಬಳಿಕ ಪೆಲಿಯಾಸ್ನನ್ನು ಅವನ ಹೆಣ್ಣು ಮಕ್ಕಳೇ ಕೈಯಾರ ಕೊಲ್ಲುವಂತೆ ಸಂಚು ಹೂಡಿ ಅವರ ಇಡೀ ವಂಶವನ್ನೇ ನಾಶ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ನೀನು ನನ್ನನ್ನು ಕೇಡಿಗಳಂತೆ ಹೊರದಬ್ಬಿದೆ. ನಿನಗಾಗಿ ನಾನು ಮಕ್ಕಳನ್ನು ಹಡೆದಿದ್ದರೂ ಮತ್ತೊಬ್ಬ ಹೆಂಡತಿಯನ್ನು ಕಟ್ಟಿಕೊಂಡೆ. ನಿನಗೆ ಮಕ್ಕಳೇ ಇಲ್ಲದಿರುತ್ತಿದ್ದರೆ ಮತ್ತೊಂದು ಮದುವೆಗಾಗಿ ಹಾತೊರೆದುದನಲ್ಲ. ನೀನು ಆಗಾಗ ಅಮುಕುತ್ತಿದ್ದ ಈ ನನ್ನ ಬಲಹಸ್ತವೇ, ಹಾತೊರೆದು ಅಪ್ಪುತ್ತಿದ್ದ ಮೊಣಕಾಲುಗಳೇ, ಮನುಷ್ಯನ ವಂಚನೆಯ ಮಾತುಗಳಿಗೆ ಮರುಳಾಗಿ ನಾವು ಹೇಗೆ ಮೋಸ ಹೋದೆವು. ನಮ್ಮ ಭರವಸೆಗಳೆಲ್ಲ ಮಣ್ಣು ಪಾಲಾಯಿತು. ಬಾ, ನೀನೊಬ್ಬ ಗೆಳೆಯನೆಂಬಂತೆ ನಿನ್ನ ಬುದ್ಧಿವಾದವನ್ನು ಕೇಳುತ್ತೇನೆ. ನಿನ್ನನ್ನು ಪ್ರಶ್ನಿಸಿ ನಿನ್ನ ನೀಚ ಬುದ್ಧಿಯನ್ನು ಬಯಲಿಗೆಳೆಯುತ್ತೇನೆ. ನಾನೀಗ ಎತ್ತ ಹೋಗಲಿ? ನಿನ್ನೊಡನೆ ಬರುವ ಸಲುವಾಗಿ ನಾನಾಗಿ ವಂಚಿಸಿದ ನನ್ನ ತವರೂರಿಗೆ, ತಾಯ್ನಾಡಿಗೆ, ಅಥವಾ ಪೆಲಿಯಾಸ್ನ ಅನಾಥ ಹೆಣ್ಣು ಮಕ್ಕಳಿರುವ ಅಯಾಲ್ಕಸ್ಸಿಗೆ, ಅಲ್ಲೆಲ್ಲ ನನಗೆಂತಹ ಸ್ವಾಗತ ನೀಡಬಹುದು? ಹೀಗಿದೆ ನನ್ನ ಪರಿಸ್ಥಿತಿ. ತವರೂರ ಗೆಳೆಯರು ನನ್ನನ್ನು ದ್ವೇಷಿಸುತ್ತಾರೆ. ನಿನಗೆ ಸಹಾಯ ಮಾಡಲು ಹೋಗಿ ವಿನಾಕಾರಣ ಕೆಲವರ ವೈರ ಕಟ್ಟಿಕೊಂಡಿದ್ದೇನೆ. ನಿನ್ನಂತಹ ಗಂಡ ಇನ್ನೆಲ್ಲಿ ದೊರೆತಾನು? ಮಹಾನೊಂಬಿಗಸ್ತ ಬೇರೆ. ನಿನ್ನ ಕರುಣೆಯಿಂದ ಈಗ ನಾನು ಅನಾಥ ಹಸುಳೆಗಳೊಡನೆ ದೇಶಭ್ರಷ್ಟಳಾಗಿ ಹೊರಡಬೇಕಾಗಿದೆ. ಹೊಸ ಮಧುವಣಿಗನಾದ ನಿನಗೆ ಇದೊಂದು ನಾಚಿಕೆ ತರುವ ವಿಷಯವಲ್ಲವೇ? ನಿನ್ನ ಜೀವ ಉಳಿಸಿದ ಮಡದಿ ಮತ್ತು ಮಕ್ಕಳು ಬೀದಿ ಬೀದಿ ಅಲೆದು ಭಿಕ್ಷೆ ಬೇಡುವುದು. ಓ ದೇವರೇ, ಅಪ್ಪಟ ಚಿನ್ನ ಹಾಗೂ ಕೋಟಾ ಚಿನ್ನವನ್ನು ಗುರುತಿಸಲು ಸಾಧ್ಯವಾಗುವಂತೆ ನಮಗೆ ಸ್ಪಷ್ಟ ಅರಿವನ್ನು ನೀಡಿದ್ದೀಯೆ. ಆದರೆ ದುಷ್ಟರಿಂದ ಸಜ್ಜನರನ್ನು ಪ್ರತ್ಯೇಕಿಸಿ ನೋಡಬೇಕೆಂದು ನಾವು ಬಯಸಿದರೆ ಸರಿಯಾದ ಚಿಹ್ನೆಯೊಂದನ್ನು ಮನುಷ್ಯನ ದೇಹದ ಮೇಲೆ ಏಕೆ ಮೂಡಿಸಲಿಲ್ಲ? ನಾನು ಮಾತನಾಡಲೇಬೇಕಾದ, ಚತುರತೆಯಿಂದ ಮಾತನಾಡಬೇಕಾದ ಕಾಲ ಬಂದಿರುವಂತಿದೆ. ಸಮುದ್ರದಲ್ಲಿ ಬಿರುಗಾಳಿಯನ್ನೆದುರಿಸುವ ಶ್ರೇಷ್ಠ ನಾವಿಕನಂತೆ ಈ ಆರೋಪದ ಆರ್ಭಟವನ್ನು ಚಾಣಾಕ್ಷತೆಯಿಂದ ನಿಭಾಯಿಸಬೇಕು. ಹಡಗಿನ ಪಟವನ್ನೆಲ್ಲ ಸುರುಳಿ 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 ಸುತ್ತಿ ಅಂಗುಲಂಗುಲ ಮುಂದುವರೆದು ಇದನ್ನು ದಾಟಿ ಬಿಡುತ್ತೇನೆ. ಈಗ ಮೊದಲನೆಯದು ಏನಂತೆ? ನೀನು ನನಗೆ ಮಾಡಿದ ಸೇವೆ ಅತಿ ದೊಡ್ಡದು ಎಂಬಂತೆ ನಿರೂಪಿಸಿದ್ದೀಯ. ನನ್ನ ಕಡಲ ಪ್ರಯಾಣದ ಯಶಸ್ಸಿನ ಕೀರ್ತಿ ದೇವಿ ಅಪ್ರೋದಿತಿಗೆ ಮಾತ್ರ ಸಲ್ಲುತ್ತದೆ. ಉಳಿಕೆ ಯಾವ ದೇವತೆಗಳು, ಮನುಷ್ಯರು ಇದಕ್ಕೆ ಕಾರಣರಲ್ಲ.
ನೀನು ಬುದ್ಧಿವಂತ ಎಂಬುದನ್ನು ಒಪ್ಪುತ್ತೇನೆ. ಆದರೆ ನನ್ನ ಮೇಲೆ ಹುಟ್ಟಿದ ಮೋಹಾತಿರೇಕದಿಂದ ಹುಚ್ಚಿದ್ದ ನೀನು ಎಷ್ಟು ಅಸಹಾಯಕಳಾಗಿದ್ದೆ ಎಂದರೆ ಅದೇ ನನ್ನ ಜೀವ ಉಳಿಸಲು ನಿನ್ನನ್ನು ಪ್ರೇರೇಪಿಸಿದ್ದು. ಈಗ ನೆನಪಿಸಿದರೆ ನಿನಗೆ ಕೋಪ ಬರುತ್ತದೆ. ಆದ್ದರಿಂದ ಅದನ್ನು ಅಲ್ಲಿಗೆ ಬಿಡುತ್ತೇನೆ. ನನ್ನ ಹಿತವನ್ನು ಕಾಪಾಡಲೆಂದೇ ರಕ್ಷಿಸಿದೆ ಎಂದು ಬೇಕಾದರೆ ಒಪ್ಪಿಕೊಳ್ಳೋಣ. ಆದರೆ ಒಂದು ಮಾತನ್ನು ಮಾತ್ರ ಮರೆಯಬೇಡ. ನೀನು ನನಗೆ ಕೊಟ್ಟುದಕ್ಕಿಂತ ಹೆಚ್ಚಾಗಿ ನನ್ನಿಂದ ಪಡೆದಿದ್ದೀಯ. ಅನಾಗರಿಕ ಬರ್ಬರ ದೇಶವನ್ನು ತೊರೆದು ಗ್ರೀಸ್ ದೇಶಕ್ಕೆ ಬಂದೆ. ತೋಳಿನ ಬಲವೇ ಎಲ್ಲಕ್ಕಿಂತ ಮಿಗಿಲು ಎಂದು ಭಾವಿಸದ ನ್ಯಾಯ ನೀತಿ ಕಾನೂನುಗಳಿರುವ ದೇಶಕ್ಕೆ ನೀನು ಬಂದೆ. ಇಲ್ಲಿ ನಿನ್ನ ಪ್ರತಿಭೆಗೆ ವ್ಯಾಪಕವಾದ ಮನ್ನಣೆ ದೊರೆಯಿತು. ಇದರಿಂದ ಪ್ರಸಿದ್ಧಳಾದೆ. ಒಂದು ಅಜ್ಞಾತ ಮೂಲೆಯಲ್ಲಿರುವ ನಾಡಿನಲ್ಲೇ ಇಂದಿಗೂ ಜೀವಿಸಿದ್ದರೆ ನಿನ್ನನ್ನು ಯಾರೂ ಗುರುತಿಸುತ್ತಿರಲಿಲ್ಲ. ಜೀವನದಲ್ಲಿ ಸಹಜವಾಗಿಯೇ ಬರಬಹುದಾದ ಕೀರ್ತಿಯನ್ನು ಬಿಟ್ಟರೆ ಭಾರಿ ಐಶ್ವರ್ಯಕ್ಕಾಗಲಿ ಆರ್ಫಿಯಸ್ಸನಿಗಿಂತ ಮಿಗಿಲಾದ ಮಧುರ ಕಂಠಕ್ಕಾಗಲಿ ಹಂಬಲಿಸುವವನು ನಾನಲ್ಲ. ಏನೇ ಏ ಗೈಯಾಳಿ, ನನ್ನ ಸಮುದ್ರಯಾನವನ್ನು ಕುರಿತಾದ ವಾದವನ್ನು ನೀನೇ ಆರಂಭಿಸಿದ್ದು. ಅದಕ್ಕೆ ತಕ್ಕ ಉತ್ತರವನ್ನು ನಾನು ನೀಡಿದ್ದೇನೆ. ಮತ್ತೆ ರಾಜಮನೆತನದಲ್ಲಿ ನಾನು ಮದುವೆಯಾಗಿರುವುದಕ್ಕೆ ಸಂಬಂಧಪಟ್ಟಂತೆ ನಿನ್ನ ಕೀಳು ಅಣಕವನ್ನು ಉತ್ತರಿಸುತ್ತೇನೆ. ನನ್ನ ನಡೆ ವಿವೇಕಪೂರ್ಣವಾದುದು, ಮೋಹಾತಿರೇಕದ ಅಂಕೆಗೆ ಒಳಪಟ್ಟದಲ್ಲ. ನಿನ್ನ ಮತ್ತು ಮಕ್ಕಳ ಹಿತ ಸಾಧನೆಯೇ ಅದರ ಗುರಿ ಎಂದು ಸಾಧಿಸಿ ತೋರಿಸುತ್ತೇನೆ. ಸ್ವಲ್ಪ ಸುಮ್ಮನಿರು. ದುರದೃಷ್ಟಗಳ ದಾಳಿಯಿಂದ ಭಂಗಪಟ್ಟು ದೇಶಭ್ರಷ್ಟನಾಗಿ ಅಯಾಲ್ಕಸನಿಂದ ಇಲ್ಲಿಗೆ ಬಂದಾಗ ರಾಜನ ಮಗಳ ಕೈ ಹಿಡಿಯುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನಿರಲು ತಾನೇ ಸಾಧ್ಯ? ನಿನ್ನ ಹಾಸಿಗೆ ಆಕರ್ಷಣೆ ಕಮ್ಮಿಯಾಗಿ ಹೊಸ ಹೆಣ್ಣಿನ ಆಸೆಗೆ ಬಲಿಯಾದನೆಂಬ ನಿನ್ನ ಅಸಹನೆಗೂ ಆಧಾರವಿಲ್ಲ. ಹಲವು ಮಕ್ಕಳನ್ನು ಪಡೆಯಬೇಕೆಂಬ ಹಂಬಲವೂ ನನಗಿಲ್ಲ. ನಮಗಿರುವ 2 ಮಕ್ಕಳು ನಮಗೆ ಸಾಕು. ಅದರಿಂದ ನನಗೆ ತೃಪ್ತಿ ಇದೆ. ಆದರೆ ನಾವು ಬಡತನದಿಂದ ತೊಳಲಬಾರದು, ಚೆನ್ನಾಗಿ ಬದುಕಬೇಕು ಎಂಬುದು ಮಾತ್ರ ಬಹಳ ಮುಖ್ಯವಾದ ಸಂಗತಿ. ಈ ನಿಟ್ಟಿನಲ್ಲಿ ಮೊದಲು ವ್ಯವಸ್ಥೆ ಮಾಡಬಯಸಿದೆ. ಬಡವನನ್ನು ಅವನೆಲ್ಲ ಗೆಳೆಯರು ಹೇಗೆ ದೂರವಿಡುತ್ತಾರೆಂಬುದನ್ನು ನಾನು ಬಲ್ಲೆ. ನನ್ನ ವಂಶಕ್ಕೆ ಭೂಷಣವೆನ್ನಿಸುವಂತೆ ನನ್ನ ಮಕ್ಕಳನ್ನು ಬೆಳೆಸಬೇಕೆಂದು ಬಳಿಕ ಇನ್ನೂ ಕೆಲವು ಮಕ್ಕಳನ್ನು ಪಡೆದು, ಅಂದರೆ ಈಗಿರುವ ನಿನ್ನ ಮಕ್ಕಳಿಗೆ ತಮ್ಮಂದಿರನ್ನು ಪಡೆದು ಅವರೆಲ್ಲರನ್ನು ಸಮಾನವಾಗಿ ಬೆಳೆಸುವ ಆಸೆಪಟ್ಟೆ. ಅನ್ಯೋನ್ಯವಾದ ಸಮೃದ್ಧ ಮನೆತನವನ್ನು ಪೋಷಿಸಬೇಕೆಂದಿದೆ. ಆದರೆ ನಿನಗೆ ಇನ್ನೂ ಹೆಚ್ಚಿನ ಮಕ್ಕಳು ಬೇಕಿಲ್ಲ ತಾನೆ? ಆದ್ದರಿಂದ ಈಗಿದ್ದವರಿಗೆ ಬೆಂಬಲವಾಗುವಂತೆ ಮತ್ತೆ ಕೆಲವರನ್ನು ಪಡೆದರೆ ಏನು ತಪ್ಪು? ಇದು ಕೆಣಕಿನ ಆಲೋಚನೆ. ಪ್ರೇಮ ಮಾತ್ಸರ್ಯಕ್ಕೆ ಈಡಾಗದಿದ್ದರೆ ನೀನು ಇದನ್ನು ಒಪ್ಪುತ್ತಿದ್ದೆ. ಆದರೆ ನೀವು ಹೆಂಗಸರು ಎಂತಹ ಕೆಟ್ಟ ಸ್ಥಿತಿಯನ್ನು ತಲುಪಿದ್ದೀರೆಂದರೆ ನಿಮ್ಮ ರಾತ್ರಿಯ ಜೀವನ ಮಧುರವಾಗಿರುವವರಿಗೆ ಮಾತ್ರ ಎಲ್ಲವೂ ಚೆನ್ನವೆನಿಸುತ್ತದೆ. ಅದಕ್ಕೆ ಸ್ವಲ್ಪವೇ ಊನವಾಗಲಿ ಇಡೀ ಜಗತ್ತೇ ತಲೆ ಕೆಳಗಾಗಿ ಬಿಡುತ್ತದೆ. ಅಲ್ಲಿಯವರಿಗೆ ಸಿಹಿ ಅನ್ನಿಸಿದ್ದೆಲ್ಲ ಇದ್ದಕ್ಕಿದ್ದಂತೆ ಕಹಿ ಅನ್ನಿಸತೊಡಗುತ್ತದೆ. ಈ ಜಗತ್ತಿನಲ್ಲಿ ಹೆಣ್ಣಿನ ಅವಶ್ಯಕತೆಯೇ ಇಲ್ಲದೆ ಮಕ್ಕಳನ್ನು ಹಳೆಯಲು ಸಾಧ್ಯವಿದ್ದಿದ್ದರೆ, ಅಯ್ಯೋ, ಹೆಣ್ಣು ಅಸ್ತಿತ್ವದಲ್ಲಿಯೇ ಇರದಿದ್ದರೆ ಮನುಷ್ಯನ ಬಾಳು ಎಲ್ಲ ದುಃಖಗಳಿಂದಲೂ ಮುಕ್ತವಾಗಿರುತ್ತಿತ್ತು. ನಿನ್ನ ಭಾಷಣವಿದನು ಚಂದಗಾಡುವ ಹಾಗೆ ನೀನು ಮಾಡಿರುವೆ ಜೇಸನ್. ಆದರೂ ನಮಗೆ ಅನಿಸುವುದ ಹೇಳುವೆವು, ಬೇರೆಯವರೊಬ್ಬದಿರಬಹುದು ಇದನು ದ್ರೋಹವನೇ ಎಸಗಿರುವೆ ನೀ. ನಿನ್ನ ಹೆಂಡತಿಗೆ ಕೆಡುಕಿದು ನಿನ್ನ ನಡವಳಿಕೆ ತಪ್ಪು. ನಾನು ಇತರರಿಗಿಂತ ಹಲವು ರೀತಿಯಲ್ಲಿ ಭಿನ್ನವಾಗಿರಬಹುದು. ಆದರೆ ಒಬ್ಬ ದುಷ್ಟ
ವಾಚಾಳಿಯೂ ಆಗಿದ್ದರೆ ಮಹಾ ಅಪಾಯಕಾರಿಯಾಗಿ ಬಿಡುತ್ತಾನೆ. ತನ್ನ ಹರಿತವಾದ ಕತ್ತಿಯಿಂದ ನಮ್ಮ ಕುತ್ತಿಗೆಯನ್ನು ಕೊಯ್ದು ಮಧುರವಾದ ಮಾತುಗಳಿಂದ ತನ್ನ ಕೊಲೆಯನ್ನು ಮುಚ್ಚಿ ಮಾಯಿಸಬಲ್ಲ. ಈತ ಅಂತಹ ಬುದ್ಧಿವಂತನೂ ಅಲ್ಲ. ನೀನೀಗ ನಯವಾದ ಮಾತುಗಳಿಂದ ನನ್ನ ಮುಖ ನೋಡುವ ಧೈರ್ಯ ಮಾಡುತ್ತಿರುವೆ ಅಲ್ಲವೇ? ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡು. ನೀನು ನಿಜವಾಗಿಯೂ ಪ್ರಾಮಾಣಿಕನೇ ಆಗಿರುತ್ತಿದ್ದರೆ ಮೊದಲು ನನ್ನನ್ನು ಒಪ್ಪಿಸಿಕೊಳ್ಳುತ್ತಿದ್ದೆ. ಹೀಗೆ ಕದ್ದು ಮದುವೆ ಮಾಡಿಕೊಳ್ಳುತ್ತಿರಲಿಲ್ಲ. ಇಷ್ಟಾದರೂ ನಿನ್ನ ಕೋಪವನ್ನು ಸ್ವಲ್ಪ ತಾಳಿಕೊಳ್ಳಲಾರದವಳು ಓ ಮೊದಲ ಹೇಳಿದ್ದರೆ ಬಹಳ ನೆರವು ನೀಡುತ್ತಿದ್ದೆ. ನಿನ್ನನ್ನು ತಡೆದದ್ದು ಅದಲ್ಲ. ವಯಸ್ಸಾಗುತ್ತಿರುವ ಹೆಂಡತಿ ನಿನ್ನ ಅಂತಸ್ತನ್ನು ಹೆಚ್ಚಿಸಲಾರಳು ಅನ್ನಿಸತೊಡಗಿತು ನಿನಗೆ. ಮಾತನಾಡಬೇಡ ನೀನು. ನಾವೆಲ್ಲರೂ ಸುರಕ್ಷಿತವಾಗಿರಲು ಮಾತ್ರ ನಾನು ಇದನ್ನು ಮಾಡಿದ್ದು. ಭವಿಷ್ಯದ ಕುರಿತ ನಿನ್ನ ಈ ಆಲೋಚನೆ ನನಗೆ ವಾಕರಿಕೆ ತರಿಸುತ್ತಿದೆ. ದುಃಖದ ಜೊತೆಗೂಡಿ ಬರುವ ಯಾವ ಸುಖವೂ ನನಗೆ ಬೇಕಿಲ್ಲ. ನೋವಿಗೆ ಆಸ್ಪದವಿಯುವ ರಕ್ಷಣೆಯೂ ಬೇಕು. ನಾನೀಗ ಒಬ್ಬಂಟಿ ದೇಶಭ್ರಷ್ಟಲಾಗಿ ಹೊರಡಬೇಕಾಗಿದೆ. ಅದು ನೀನೇ ಆಯ್ದುಕೊಂಡದ್ದು. ಅದಕ್ಕೆ ಇನ್ನಾರನ್ನು ಬೈಯದಿರೋ. ನೀನೀಗ ಪ್ರಿಯತಮೆಯನ್ನು ಸೇರಲು ತವಕಿಸುತ್ತಿರುವೆ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಅವಳು ಮಲಗುವ ಮನೆಯಿಂದ ಹೆಚ್ಚು ಹೊತ್ತುವರೆಗೆ ಇರಬಾರದು. ನವವಧುವನ್ನು ಚಪ್ಪರಿಸಿ ಸವಿಯಲು ಹೊರಡು. ದೇವರ ಅನುಗ್ರಹವಿದ್ದರೆ ಈ ಮದುವೆಗಾಗಿ ಪಶ್ಚಾತ್ತಾಪ ಪಡುವ ದಿನವೂ ಬಂದೀತು. ಜೀವನದ ನೋವಿನ ಕಡುದುಮ್ಮಾನಗಳ ದುಃಖ ದುಸ್ಸಹ ದುಃಖವನು ಶಮನಗೊಳಿಸುವ ಶಕ್ತಿ ಸಂಗೀತಕ್ಕಿದ್ದರಿನ್ನಷ್ಟು ಬೆರೆಯೂ ಬಂದೀತು. ಮಧುರ ಗಾಯನದಿಂದ ವಾದ್ಯ ಪರಿಕರದಿಂದ ಕೊನೆಗಾಲಿಸುವ ಪರ್ಯಾಯಾರು
ನಿನಗೆ ಒಳ್ಳೆಯದಾಗಲಿ. ನಿನಗೂ ಒಳಿತಾಗಲಿ AGS. ಹಳೆಯ ಗೆಳೆಯರ ನಡುವೆ ಇದಕ್ಕಿಂತ ಉತ್ತಮವಾದ ಸ್ನೇಹ ಮಾರ್ಗ ಮತ್ತೊಂದಿಲ್ಲ. ನಿನ್ನ ಆಗಮನ ಎತ್ತ ಕಡೆಯಿಂದ ನನಗೆ ಮಕ್ಕಳಾಗುವ ಬಗೆ ಹೇಗೆ ಎಂಬುದನ್ನು ತಿಳಿಯಲು ಅಪಾಲೋ ಕಡೆ ಹೋಗಿದ್ದೆ. ಯಾಕೆ? ಇಷ್ಟು ವರ್ಷವಾದರೂ ನಿನಗೆ ಮಕ್ಕಳಾಗಲಿಲ್ಲವೇ? ಇಲ್ಲ, ಯಾವ ದೈವದ ಇಚ್ಛೆಯೋ ಏನೋ. ಮಕ್ಕಳಾಗುವ ಬಗೆಗೆ ದೈವವಾಣಿ ಏನು ನುಡಿಯಿತೆಂದು ನಾನು ಕೇಳಬಹುದೇ? ಖಂಡಿತವಾಗಿ. ಈ ಒಗಟನ್ನು ಬಿಡಿಸಲು ನಿನ್ನಂತಹ ಸೂಕ್ಷ್ಮಮತಿಯೇ ಬೇಕಾಗಿರುವುದು. ಹಾಗಾದರೆ ಹೇಳು. ದ್ರಾಕ್ಷಾರಸದ ಚೀಲದ ಕಂಠವನ್ನ ಸಡಿಲಿಸಬಾರದು ಎಂದು ಅಪ್ಪಣೆಯಾಗಿದೆ. ಎಷ್ಟು ದಿನ? ನಾನು ತಾಯ್ನಾಡಿಗೆ ಹಿಂದಿರುಗುವವರೆಗೆ. ಓ, ಆದರೆ ನೀನೇಕೆ ಹೀಗೆ ಕೃಶವಾಗಿ ಬಿಡಿಸಿಕೊಂಡಿರುವೆ? ಕಾರಣವೇನು? AGS, ನನ್ನ ಗಂಡನಂತಹ ದುಷ್ಟ ಪ್ರಪಂಚದಲ್ಲೇ ಇಲ್ಲ. ಯಾಕೆ? ಏನು ಮಾಡಿದ? ಮತ್ತೊಬ್ಬ ಹೆಂಡತಿಯನ್ನು ಮದುವೆಯಾದ. ಓಹ್, ಅವಳೀಗ ನನ್ನ ಮನೆಗೆ ಯಜಮಾನಿ. ಇದು ಅತ್ಯಂತ ಹೇಯವಾದ ಕೃತ್ಯ. ಅವನಿಗೆ ಅಷ್ಟೊಂದು ಧೈರ್ಯ ಬಂದಿದೆ. ಒಂದು ಕಾಲದಲ್ಲಿ ನನ್ನನ್ನು ಪ್ರೀತಿಸಿ ಈಗ ತಿರಸ್ಕರಿಸಿದ. ನಿನ್ನಲ್ಲಿ ಅವನಿಗೆ ಬೇಸರ ಬಂದಿತು ಅಥವಾ ಬೇರೆಡೆ ಪ್ರೀತಿ ಉಂಟಾಯಿತು? ಅಧಿಕಾರ ಮತ್ತು ರಾಜತ್ವವನ್ನು ಅವನು ಪ್ರೀತಿಸುತ್ತಿರುವುದು. ಯಾರು ಆ ಹುಡುಗಿಯ ತಂದೆ? ಕ್ರಯಾನ್, ಕಾರಿಂತಿನ ರಾಜ. ಹಾಗೋ? ಕ್ರಯಾನ್ ನನ್ನನ್ನು ಕಾರಿಂತಿನಿಂದ ಗಡೀಪಾರು ಮಾಡಿದ್ದಾನೆ. ಜೇಸನ್ ಇದಕ್ಕೆ ಸಮ್ಮತಿಸಿದನೆ. ಎಂತಹ ನಾಚಿಕೆಗೇಡು! ಬಹಿರಂಗವಾಗಿ ಪ್ರತಿಭಟಿಸಿಲ್ಲ, ಆದರೆ ಇದು ತನಗೆ ಒಪ್ಪಿಗೆಯಾಗಲಿಲ್ಲವೆಂಬಂತೆ ನಟಿಸುತ್ತಿದ್ದಾನೆ. AGS, ನಿನ್ನ ಕಾಲು ಮುಟ್ಟಿ ಬೇಡುತ್ತೇನೆ, ಈ ಅನಾಥ ನಿರಾಶ್ರಿತಳ ಮೇಲೆ ಕನಿಕರವಿಡು. ಗಡೀಪಾರಿಗೆ ಗುರಿಯಾದವಳು ನಾನು. ನನಗೆ ಯಾರೂ ಸ್ನೇಹಿತರಿಲ್ಲ ಎಂಬಂತಾಗುವುದು ಬೇಡ. ಅಥೆನ್ಸ್ಗೆ ನನ್ನನ್ನು ಕರೆದುಕೋ. ನಿನ್ನ ಮನೆಯಲ್ಲಿ ನನಗೆ ಸ್ವಾಗತವಿರಲಿ. ನಿನ್ನನ್ನು ನನ್ನ ಬಳಿಗೆ ಕಳುಹಿದ ಮಹತ್ವವೇನೆಂಬುದು ನಿನಗಿನ್ನೂ ಗೊತ್ತಿಲ್ಲ. ಬಂಜೆತನವನ್ನು ಹೋಗಲಾಡಿಸುವ ಕೆಲವು ಮದ್ದುಗಳು ನನಗೆ ಗೊತ್ತಿದೆ. ನಿನಗೆ